ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ನಿಮ್ಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಭಾರತೀಯ ಅಂಚೆ ಇಲಾಖೆಯಿಂದ 28,000 ಹುದ್ದೆಗಳಿಗೆ ಕಾಲಾಗುವಂತದ್ದು. ಅದೇ ರೀತಿಯಾಗಿ ಇದಕ್ಕೆ ನೀವು 10th ಪಾಸ್ ಆಗಿದ್ರೆ ಸಾಕಾಗುವಂತದ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಎಕ್ಸಾಮ್ ಕೂಡ ಇರೋದಿಲ್ಲ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ನೇಮಕಾತಿಯ ಒಂದು ವಿಶೇಷತೆ ಏನಂತಂದ್ರೆ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಒಂದು ಎಕ್ಸಾಮ್ ಕೂಡ ಇರೋದಿಲ್ಲ. ಇದಕ್ಕೆ ನೀವು ಕೇವಲ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಅಂದ್ರೆ SSLC ಪಾಸ್ ಆಗಿದ್ರೆ ಸಾಕಾಗುವಂತದ್ದು. ಆದ್ರೆ ಇದ್ರ ಒಂದು ಆಯ್ಕೆಯ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದ್ರೆ, ನೀವು SSLC ಅಲ್ಲಿ ಏನ್ ಮಾರ್ಕ್ ತಗೊಂಡಿರ್ತೀರಾ, ಏನ್ ಅಂಕ ಗಳಿಸಿರ್ತೀರಾ, ಅದ್ರ ಮೇಲೆ ಈ ಒಂದು ಆಯ್ಕೆ ಆಗುವಂತದ್ದು. ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು. ಇನ್ನ ಹುದ್ದೆಗಳ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ, ಇದರಲ್ಲಿ 3 ಪ್ರಮುಖ ಹುದ್ದೆಗಳನ್ನ ಭರ್ತಿ ಮಾಡುವಂತದ್ದು. ಮೊದಲನೇದಾಗಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು, ನಂತರ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಭರ್ತಿ ಮಾಡುವಂತದ್ದು, ನಂತರ ಗ್ರಾಮೀಣ್ ಡಕ್ ಸೇವಕ್ ಇದಕ್ಕೂ ಕೂಡ ಈ ಒಂದು ಭರ್ತಿ ಮಾಡುವಂತದ್ದು. ಇದರಲ್ಲಿ ನಿಮ್ಗೆ ಒಟ್ಟು ಹುದ್ದೆಗಳು 28,740 ಹುದ್ದೆಗಳಿರುವಂತದ್ದು ಅಂದಾಜಾಗಿ. ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ಹುದ್ದೆಗಳು 1023 ಸಿಗ್ಬಹುದು ಅಂತ ಒಂದು ನಿರೀಕ್ಷೆಯಲ್ಲಿ ಇರುವಂತದ್ದು. ಅದೇ ರೀತಿಯಾಗಿ ನಾನು ಅವಾಗ್ಲೇ ಹೇಳಿದ್ನಲ್ವಾ, ಆಯ್ಕೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಆ ಒಂದು ಮೆರಿಟ್ ಆಧಾರದ ಮೇಲೆ ಈ ಒಂದು ಆಯ್ಕೆ ಮಾಡುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ಆನ್ಲೈನ್ ನಲ್ಲಿ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಈ ಒಂದು ಅರ್ಜಿ ಸಲ್ಲಿಕೆ ಆರಂಭ ಆಗುವಂತದ್ದು 31 ಜನವರಿಯಿಂದ ನೀವು ಅರ್ಜಿ ಸಲ್ಲಿಸೋದಿಕ್ಕೆ ಅವಕಾಶ ಇರುವಂತದ್ದು. ನಂತರ ಅರ್ಜಿ ಕೊನೆಯ ದಿನಾಂಕ ನಿಮ್ಗೆ 14 ಅಥವಾ 16 ಫೆಬ್ರವರಿಗೆ ನಿಮ್ಗೆ ಕೊನೆಯ ದಿನಾಂಕ ಆಗಿರುವಂತದ್ದು. ಅಷ್ಟರೊಳಗಡೆ ನೀವೆಲ್ಲರೂ ಕೂಡ ಅಪ್ಲೈನ ಮಾಡಬಹುದು. ನಂತರ ವಯೋಮಿತಿ ನೋಡೋದಾದ್ರೆ ನಿಮ್ಗೆ ಕನಿಷ್ಠ ವಯಸ್ಸು 18 ವರ್ಷ ಆಗಿರ್ಬೇಕಾಗುತ್ತೆ. ನಂತರ ಗರಿಷ್ಠ ಒಂದು ವಯಸ್ಸು 40 ವರ್ಷ ತನಕನೂ ಕೂಡ ನೀವು ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ SC/ST ಕೆಟಗರಿಗೆ ಬರುವಂತವ್ರಿಗೆ 5 ವರ್ಷ ಈ ಒಂದು ವಯೋಮಿತಿ ಒಂದು ಸಡಿಲಿಕೆನ ಕೊಟ್ಟಿರುವಂತದ್ದು. ನಂತರ OBCಗೆ 3 ವರ್ಷ ಈ ಒಂದು ವಯೋಮಿತಿ ಸಡಿಲಿಕೆನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ಮೂಲಭೂತ ಕಂಪ್ಯೂಟರ್ ಜ್ಞಾನನೂ ಕೂಡ ಸ್ವಲ್ಪ ಇರಬೇಕಾಗುತ್ತೆ. ನಂತರ ಈ ಒಂದು ಸೈಕಲ್ ತುಳಿಯುವ ಒಂದು ಸಾಮರ್ಥ್ಯ ಕೂಡ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಮಾಸಿಕ ವೇತನದ ಒಂದು ಶ್ರೇಣಿ ನೋಡೋದಾದ್ರೆ ನಿಮ್ಗೆ ಈ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 29,380 ರೂಪಾಯಿ ಇರುವಂತದ್ದು. ಗ್ರಾಮೀಣ್ ಡಕ್ ಸೇವಕ್ಕೆ 24,470 ರೂಪಾಯಿ ಇರುವಂತದ್ದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.